ಚುನಾವಣೆ ನಂತರ ಮೊದಲ ಬಾರಿ ಇಂದು ಸಂಜೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ 14 ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಸಿಎಂ ಇಬ್ರಾಹಿಂ ನೇಮಕದ ಬಗ್ಗೆ ಚರ್ಚೆ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಬಗ್ಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಕೂಡ ಇದೆ. ಸಕಾಲ ಯೋಜನೆ ಅಧಿನಿಯಮಕ್ಕೆ ತಿದ್ದುಪಡಿ, ಶಿವಮೊಗ್ಗ ಹರಿಹರ ಬ್ರಾಡ್ಗೇಜ್ಗೆ ಅನುಮೋದನೆ, ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ 3ರ ಅನುಷ್ಠಾನದ ಬಗ್ಗೆ ಚರ್ಚೆಯಾಗುವ ಸಂಭವವಿದೆ. ಅಲ್ಲದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಮುಳುಗಡೆ ಗ್ರಾಮಗಳಿಗೆ ಪರಿಹಾರ ನೀಡುವ ಬಗ್ಗೆ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಬಗ್ಗೆ ಕೂಡ ಚರ್ಚೆಯಾಗಲಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ಅವರಿಂದ. ಶಂಕರ್, ಚುನಾವಣೆ ನಂತರದ ಮೊದಲ ಸ್ಟೇಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗೋ ಸಾಧ್ಯತೆ ಇದೆ? ಸಬಿತಾ, ಏನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಗಳು ನಡೆದಿರಲಿಲ್ಲ. ಈ ಮೊದಲ ಬಾರಿಗೆ ಇವತ್ತು ಚುನಾವಣೆಯ ನಂತರ ಸಚಿವ ಸಂಪುಟ ಸಭೆ ನಡೀತಾ ಇರುವುದರಿಂದ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಅಂದ್ರೆ ಆಡಳಿತದ ಏನು ಸ್ಥಗಿತಗೊಂಡಿತ್ತು ಅದಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಇವತ್ತಿಂದ ಮತ್ತೆ ಆರಂಭವಾಗುವ ಒಂದು ಸಾಧ್ಯತೆ ಇದೆ. ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಒಟ್ಟಾರೆ ರಾಜ್ಯದಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಆಗುವುದರ ಜೊತೆಗೇನೆ ಪ್ರಮುಖವಾಗಿ 14 ವಿಷಯಗಳನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಬಗೆಗೆ ಏನು ಕಸ್ತೂರಿ ರಂಗನ್ ಅವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನು ಅನೇಕ ಶಿಫಾರಸುಗಳನ್ನ ಮಾಡಿದ್ದಾರೆ. ಆ ಶಿಫಾರಸಿನ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನಿರಬೇಕು, ಅದನ್ನ ಸ್ವಾಗತ ಮಾಡಬೇಕಾ, ವಿರೋಧ ಮಾಡಬೇಕಾ, ಆ ಅವರ ವರದಿಯನ್ನು ಒಪ್ಕೊಳ್ಬೇಕಾ ಬಿಡಬೇಕಾ ಅನ್ನುವ ಕುರಿತಂತೆ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ಆಗತ್ತೆ. ಮತ್ತೆ ಅದರ ಜೊತೆಗೆ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಏನು 371 ತಿದ್ದುಪಡಿ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಅಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಪ್ರವೇಶಾತಿ ಯಾವ ರೀತಿ ಇರಬೇಕು, ಅದಕ್ಕೆ ಯಾವ ರೀತಿ ನಿಯಂತ್ರಣಗಳನ್ನ ಇರಬೇಕು, ಯಾವ ರೀತಿ ಮೀಸಲಾತಿಯನ್ನ ಹೊರಡಿಸಬೇಕು ಅನ್ನೋ ಕುರಿತಂತೆ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ಆಗತ್ತೆ. ಸಬಿತಾ, ಧನ್ಯವಾದ ಶಂಕರ್ ಎಲ್ಲ ಮಾಹಿತಿಗೆ.